ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನೀವು ಜಸ್ಟು ಯಾವ ರೀತಿ ಕಾಪ್ಸ್ನ ಯೂಸ್ ಮಾಡ್ಕೊಂಡು ಒಂದು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ರಿ. ಈ ವಿಡಿಯೋದಲ್ಲಿ ಬಂದು ಯಾವ ರೀತಿ ವರ್ಷನ್ನ ಯಾವ ರೀತಿ ಒಂದು ಕ್ಲಸ್ಟರ್ನ ಅಪ್ಗ್ರೇಡ್ ಮಾಡೋದು ಅಂತ ನೋಡೋಣ. ಇವಾಗ 25 ಇದೆ, ನಾನು 26ಗೆ ಅಪ್ಗ್ರೇಡ್ ಮಾಡ್ತೀನಿ. ಜಸ್ಟ್ ಈಸಿ ಸ್ಟೆಪ್ಸು. ನೆಕ್ಸ್ಟ್ ಇದನ್ನು ಕ್ಲಿಯರ್ ಮಾಡಿ ಜಸ್ಟು ಕ್ಯೂಬ್ಸ್ ಕಾಪ್ಸ್ ಗೆಟ್ ಕ್ಲಸ್ಟರ್ ಅಂತ ಕೊಟ್ಟು ಇಲ್ಲಿ ಬಂದು ನಾನು ಸ್ಟೇಟ್ನ ಮೆನ್ಷನ್ ಮಾಡ್ತೀನಿ. S3 ಮೈ KTS ಮೂರುಳಿ. ಓಕೆ, ಇಲ್ಲೊಂದಿದೆ, ಇದನ್ನು ಅಪ್ಗ್ರೇಡ್ ಮಾಡಬೇಕು ನಾನು 25 to 26. ಜಸ್ಟು ಸಿಂಪಲ್ ಕಮೆಂಡು, ಜಸ್ಟು ಕಾಪ್ಸ್ ಎಡಿಟ್ ಅಂತ ಕೊಟ್ಟು ಕ್ಲಸ್ಟರ್ ಅಂತ ಕೊಟ್ಟು ಜಸ್ಟ್ ನೇಮ್ ಅಂತ ಕೊಟ್ಟು ನೇಮ್ ಕ್ಲಸ್ಟರ್ ನೇಮ್ ಕೊಡಿ. ಜಸ್ಟು ಓಕೆ, ಜಸ್ಟ್ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ಇಲ್ಲಿ ಬರುತ್ತೆ ನಿಮಗೆ. ಫುಲ್ಲು ಡೌನಲ್ಲಿ ಹೋಗಿ ಇಲ್ಲಿ ಕ್ಯೂಬರ್ನೆಟಿಸ್ ಕ್ಲಸ್ಟರ್ದು ವರ್ಷನ್ ಎಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ಕ್ಯೂಬರ್ನೆಟಿಸ್ ವರ್ಷನ್ ಬಂದು 25 ಇದೆ ಅಲ್ಲ. ಜಸ್ಟು 26 ಮಾಡಿ. 26 ಇದನ್ನು ರಿಮೂವ್ ಮಾಡಿ. ಜಸ್ಟ್ ಇದನ್ನು ಸೇವ್ ಮಾಡಿ. ಓಕೆ, ಇನ್ನೊಂದು ಸರಿ ಹೋಗ್ತೀನಿ. ಏನಾದರೂ ಮಿಸ್ ವರ್ಷನ್ ಕ್ಯೂಬರ್ನೆಟಿಸ್ ವರ್ಷನ್ ಎಲ್ಲಿದೆ ಅದು? ಸಬ್ನೆಟ್ ನೆಟ್ವರ್ಕಿಂಗ್ ಮಾಸ್ಟರ್ ಕ್ಯೂಬರ್ನೆಟಿಸ್ ವರ್ಷನ್. ಓಕೆ, ಚೇಂಜ್ ಆಗಿಲ್ಲ. ಇನ್ಸರ್ಟ್ ಮೂಡಲ್ಲಿ ಹೋಗಿ 26. ಇವಾಗ ಇದನ್ನು ಸೇವ್ ಮಾಡೋಣ. ಓಕೆ, 26 ಸೇವ್ ಆಯಿತು. ಇವಾಗ ಇನ್ನೊಂದು ಸರಿ ಚೆಕ್ ಮಾಡೋಣ. ಓಕೆ, 26 ಚೇಂಜ್ ಆಗಿದೆ. ಇವಾಗ ಕಾನ್ಫಿಗರೇಷನ್ನ ಜಸ್ಟ್ ಚೇಂಜ್ ಮಾಡೋದು ಅಷ್ಟೇ. ಇವಾಗ ಬಂದು ಜಸ್ಟ್ ಅಪ್ಡೇಟ್ ಮಾಡಿ ಅಷ್ಟೇ. ಅಪ್ಡೇಟ್ ಮಾಡಿದ ತಕ್ಷಣವೇ ಜಸ್ಟ್ ಅಪ್ಡೇಟ್ ಕಮೆಂಟ್ನ ನೀವು ರನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗಿಬಿಡುತ್ತೆ, ಅಪ್ಗ್ರೇಡ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಅಪ್ಡೇಟ್ ಕಮೆಂಟ್ ನಾವು ರನ್ ಮಾಡಿದ್ದು. ಇಲ್ಲಿ ನೋಡ್ಬೋದು ಈ ಅಪ್ಡೇಟ್ ಕಮೆಂಟ್ ಏನಿದೆ ಇದನ್ನು ರನ್ ಮಾಡಿ ಅಷ್ಟೇ. ಜಸ್ಟು ಯಾವುದೇ ರೀತಿ ಚೇಂಜಸ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ಏನು ಮಾಡುತ್ತೆ, ಇದು ಬಂದು ಮೊದಲು ಸ್ಟೇಟ್ ಫೈಲ್ನ ಚೆಕ್ ಮಾಡುತ್ತೆ. ಸ್ಟೇಟ್ ಫೈಲಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಂತ. ಇನ್ ಕೇಸ್ ಏನೋ ಚೇಂಜಸ್ ಇತ್ತು ಅಂತ ಅಂದರೆ ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ಚೇಂಜಸ್ನ ನೀವು ಇದು ಮಾಡ್ತಾ ಹೋಗುತ್ತೆ. ಇವಾಗ ಬಂದು ನೀವು ಈ ಕಮೆಂಟ್ನ ರನ್ ಮಾಡಿ. ಓಕೆ, ಇಲ್ಲಿ ಸ್ಟೇಟ್ ಫೈಲ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸ್ಟೇಟ್ S3 ಮೈ KTS ಮೂರುಳಿ. ಓಕೆ, ಇಲ್ಲಿ ನೋಡ್ಬೋದು ಎಲ್ಲನೂ ಅದು ಇದು ಮಾಡುತ್ತೆ. ಮಸ್ಟ್ ಸ್ಪೆಸಿಫೈ ಎಸ್ ಅಂತ ಕೇಳ್ತಾ ಇದೆ. ಎಸ್, ನಮ್ಮ ಹತ್ರ 2 ವರ್ಕರ್ ನೋಡಿದೆ ಮತ್ತು 1 ಮಾಸ್ಟರ್ ನೋಡಿರೋದ್ರಿಂದ ಇಲ್ಲಿ ನೋಡ್ಬೋದು ಎಲ್ಲ ಪಾರ್ಟ್ಸ್ಗಳನ್ನ ಎಡಿಟ್ ಮಾಡ್ತಾ ಇದೆ. ಇವಾಗ ಬಂದು ಅಪ್ಗ್ರೇಡ್ ಪ್ರೋಸೆಸ್ ಆಗ್ತಾ ಇದೆ. ಜಸ್ಟ್ ಸಿಂಪಲ್ಲು, ಜಸ್ಟ್ ಅಲ್ಲಿ ಹೋಗಿ YAML ಫೈಲ್ನ ಅಪ್ಡೇಟ್ ಮಾಡ್ದೋ, ಅದಾದಮೇಲೆ ಅಪ್ಡೇಟ್ ಕಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ದೋ, ಅದಾದಮೇಲೆ ಬಂದು ರೋಲ್ ಅಪ್ಡೇಟ್ ಏನಿದೆ ಈ ಕಮೆಂಟ್ನ ನಾವು ರನ್ ಮಾಡೋದು ಅಷ್ಟೇ. ಇದು ಆಟೋಮೆಟಿಕ್ಕಾಗಿ ಅದೇ ಅಪ್ಡೇಟ್ ಮಾಡ್ಕೊಳ್ತಾ ಇದೆ. ಇದರಲ್ಲಿ ಬಂತು ಅಂತ ಅಂದರೆ ನಾರ್ಮಲಾಗಿ ನಮ್ಮ ಹತ್ರ ಒಂದೇ ಸಿಂಗಲ್ ಮಾಸ್ಟರ್ ನೋಡಿರೋದ್ರಿಂದ ಇಲ್ಲಿ ಡೌನ್ ಟೈಮ್ ಬಂದೇ ಬರುತ್ತೆ. ಐ ಅವೈಲಬಿಲಿಟಿ ಏನಾದರೂ ಏನಾದ್ರು ಯೂಸ್ ಮಾಡಿದಾಗ ಐ ಅವೈಲಬಿಲಿಟಿ ಯೂಸ್ ಮಾಡಿದಾಗ ಅಂತಂದರೆ 3 ಮಾಸ್ಟರ್ ನೋಡಿದ್ದು ಒಂದು 2 to 3 ವರ್ಕರ್ ನೋಡಿತ್ತು ಅಂತಂದರೆ ನಿಮಗೆ ಈಸಿಯಾಗಿ ಅದು 0 ಡೌನ್ ಟೈಮಲ್ಲಿ ನಿಮಗೆ ರೋಲ್ ಇದಾಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನೀವು ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು 2 ಮಾಸ್ಟರ್ ನೋಡ್ ಏನಿದೆ ಮೊದಲು ಡೌನ್ ಆಗಿದೆ. ಮಾಸ್ಟರ್ ನೋಡ್ ಡೌನ್ ಆಗಿದೆ. ನೋಡ್ಬೋದು ಮಾಸ್ಟರ್ ಕಂಟ್ರೋಲ್ ಪ್ಲೇನ್ ಇದೆ ಮೊದಲು, ಅದು ಅಪ್ಗ್ರೇಡ್ ಮಾಡಬೇಕಾಗಿರೋದ್ರಿಂದ ಅದನ್ನು ಶಟ್ ಡೌನ್ ಮಾಡ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡೋಣ. ಈ ವಿಡಿಯೋನ ನಾನು ಪಾಸ್ ಮಾಡ್ತೀನಿ. ಅಪ್ಗ್ರೇಡ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ ರೆಸ್ಯೂಮ್ ಮಾಡಿ.
ಇಲ್ಲಿ ನೋಡ್ಬೋದು ಸ್ಟೇಟಸ್ ಬಂದು ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಇವಾಗ ಬಂದು ನಾನು ಕ್ಯೂಬ್ ಸಿ ಟಿ ಎಲ್ ಗೆಟ್ ನೋಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕ್ಯೂಬ್ ಸಿ ಟಿ ಎಲ್ ಗೆಟ್ ನೋಡ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ನೋಡ್ ತೋರಿಸ್ತಾ ಇದೆ. ನಾಟ್ ರೆಡಿ, ಮೇ ಬಿ ಇದು ಹಳೇದ್ರದ್ದೇ ತೋರಿಸ್ತಾ ಇದೆ, ನೋ ಇಶ್ಯೂ. ಇದಿನ್ನೂ ಇಜೆಕ್ಟ್ ಆಗಿಲ್ಲ ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಮೂರು ಏನಿದೆ ರನ್ನಿಂಗ್ ಕೋಡ್ ಏನಿದೆ, ರನ್ನಿಂಗ್ ನೋಡ್ ಏನಿದೆ, ಅದು ಬಂದು ವರ್ಷನ್ ಬಂದು 1.25 ಇದೆ 1.26ಗೆ ಅಪ್ಗ್ರೇಡ್ ಆಗಿದೆ. ಈ ರೀತಿ ಈಸಿಯಾಗಿ ನೀವು ಅಪ್ಗ್ರೇಡ್ ಮಾಡ್ಬೋದು. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಇದು ರಿಮೂವ್ ಆಯಿತು. ಇವಾಗ ಬಂದು ನಮ್ಮ ಹತ್ರ ಇರೋದು 2 ವರ್ಕರ್ ನೋಡು, 1 ಮಾಸ್ಟರ್ ನೋಡು ಅಪ್ಗ್ರೇಡ್ ಆಗಿರೋದು 26ಗೆ, 25ಇಂದ 26ಗೆ. ಈ ರೀತಿ ಈಸಿಯಾಗಿ ಜಸ್ಟ್ ಒಂದು ಶಾರ್ಟ್ ಕಮೆಂಡಲ್ಲಿ ನೀವು ಈಸಿಯಾಗಿ ಅಪ್ಗ್ರೇಡ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಕ್ಲಸ್ಟರ್ನ ಡಿಲೀಟ್ ಮಾಡಬೇಕು ಅಂತ ಅಂದರೆ ಜಸ್ಟು ಈ ಕಮೆಂಡ್ನ ಯೂಸ್ ಮಾಡ್ಕೋಬೋದು ನೀವು. ಇಲ್ಲಿ ಡಿಲೀಟ್ ಕ್ಲಸ್ಟರ್ ಏನಿದೆ ಇದನ್ನು ಜಸ್ಟು ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಕ್ಲಸ್ಟರ್ ಏನಿದೆ ಇವಾಗ ಕ್ರಿಯೇಟ್ ಆಗಿರೋದು ಅದು ಡಿಲೀಟ್ ಆಗುತ್ತೆ. ಅದಾದಮೇಲೆ ಬಂದು ನೀವು ಇಲ್ಲಿ S3 ಬಕೆಟ್ ಒಳಗಡೆ ಹೋಗಿ ಇದೆಲ್ಲನೂ ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು S3 ಬಕೆಟ್ ಒಳಗಡೆ ಹೋಯಿತು ಅಂತ ಅಂದರೆ ನಿಮಗೆ ಎಲ್ಲಿ ತೋರಿಸಿದೆ, ಆಲ್ರೆಡಿ ಡಿಲೀಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನೂ ತೋರಿಸ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಇದು ವರ್ಷನ್ ಮೇಲೆ ಕ್ಲಿಕ್ ಮಾಡ್ತಂದರೆ ಪ್ರೀವಿಯಸ್ ವರ್ಷನ್ಗಳೆಲ್ಲ ತೋರಿಸುತ್ತೆ ನಿಮಗೆ. ಇನ್ ಕೇಸ್ ಏನಾದರೂ ಇವಾಗ ನಾವೊಂದು 25 ವರ್ಷನ್ ಬಂದು ಇದಾಗಿರುತ್ತೆ ಕಾನ್ಫಿಗರೇಷನ್ ಫೈಲು, 26ದು ಇದಾಗಿರುತ್ತೆ. ಇವಾಗ ನಾವು ಡಿಲೀಟ್ ಮಾಡಬೇಕು ಅಂತ ಅಂದರೆ ಡೈರೆಕ್ಟು ನಾನು ಏನು ಮಾಡ್ತೀನಿ, ಬಕೆಟ್ ಒಳಗಡೆ ಹೋಗಿ ಎಲ್ಲನೂ ಡಿಲೀಟ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟಿ ಅಂತ ಕಾಣಿಸ್ತಾ ಇದೆಯಲ್ಲ, ಎಂಟಿ ಮೇಲೆ ಕ್ಲಿಕ್ ಮಾಡಿ ಜಸ್ಟು ಪರ್ಮನೆಂಟ್ಲಿ ಡಿಲೀಟ್ ಅಂತ ಏನಿದೆ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇವಾಗ ಏನಾಗುತ್ತೆ, ವರ್ಷನ್ ಏನಿದೆ ಅದನ್ನು ಡಿಲೀಟ್ ಆಗುತ್ತೆ, ಮತ್ತು ಪ್ರೆಸೆಂಟ್ ಏನಿದೆ ಅದನ್ನು ಡಿಲೀಟ್ ಆಗುತ್ತೆ. ಅದಾದಮೇಲೆ ಬಂದು ಇದನ್ನು ಡಿಲೀಟ್ ಮಾಡಿ ಅಷ್ಟೇ. ಜಸ್ಟು ನೇಮ್ನ ಕಾಪಿ ಮಾಡ್ಕೊಳ್ಳಿ, ಕಾಪಿ ಮಾಡಿ ಡಿಲೀಟ್ ಮಾಡಿ. ಓಕೆ, ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಬಂದು ಇಲ್ಲೇ ನೀವು ಡೈರೆಕ್ಟಾಗಿ ಈ ಕಮೆಂಟ್ನ ಕೊಟ್ಟು ಇಲ್ಲಿ ಎಸ್ ಅಂತ ಕೇಳ್ತಾ ಇತ್ತು, ಎಸ್ ಅಂತ ಕೊಡ್ತು ಅಂತ ಅಂದರೆ ಈ S3 ಬಕೆಟ್ ಒಳಗಡೆ ಏನಿತ್ತು ಕಂಟೆಂಟು, ಪ್ರೆಸೆಂಟ್ ಏನಿತ್ತು ಕಾನ್ಫಿಗರೇಷನ್ ಫೈಲು ಅದು ರಿಮೂವ್ ಆಗುತ್ತೆ. ಬಟ್ ನಾವು ಡೈರೆಕ್ಟಾಗಿ S3 ಬಕೆಟಿಂದನೇ ರಿಮೂವ್ ಮಾಡಿರೋದ್ರಿಂದ ಇಲ್ಲಿ ಬಂದು ನಿಮಗೆ ಎರರ್ ಬರುತ್ತೆ. ಏನಕ್ಕೆ ಅಂತಂದರೆ ಆ ಸ್ಟೇಟ್ ಫೈಲಲ್ಲಿ ಯಾವುದೇ ರೀತಿ ಸ್ಟೇಟ್ ಇರೋದ್ರಿಂದ ಜಸ್ಟ್ ಎಸ್ ಅಂತ ಕೊಡ್ತು ಅಂತ ನಿಮಗೆ ಇಲ್ಲ ಎರರ್ ಬರುತ್ತೆ ನೋಡಿ. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಕಾನ್ಫಿಗರೇಷನ್ ಫೈಲ್ ಇಲ್ಲ ಅಂತ ಎರರ್ ಬರ್ತಾ ಇದೆ. ಈ ರೀತಿ ನೀವು ಕ್ಲಸ್ಟರ್ ಡಿಲೀಟ್ ಮಾಡ್ಬೋದು. ಜಸ್ಟ್ ಇಲ್ಲೋಗಿ ನೀವು ರಿಫ್ರೆಶ್ ಮಾಡ್ತು ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಓಕೆ ನಾವು ಡೈರೆಕ್ಟಾಗಿ ಕಾನ್ಫಿಗರೇಷನ್ ಫೈಲ್ನೇ ರಿಮೂವ್ ಮಾಡಿರೋದ್ರಿಂದ ಇಲ್ಲಿ ಬಂದು ಬ್ಯಾಕ್ಗ್ರೌಂಡಲ್ಲಿ ಬಂದು ನಿಮ್ಮದು ರನ್ನಿಂಗ್ ಆಗ್ತಾ ಇರುತ್ತೆ ಇನ್ಸ್ಟೆನ್ಸ್ಗಳು. ನೀವು ಡಿಲೀಟ್ ಕಮೆಂಟ್ನ ಯೂಸ್ ಮಾಡಿ, ನಾನು ಅದನ್ನು ಹೇಳೋದನ್ನ ಮರ್ತ್ಬಿಟ್ಟೆ ನಾನು ಮ್ಯಾನ್ಯುಯಲ್ಲಾಗಿ. ಈ ಡಿಲೀಟ್ ಕಮೆಂಟ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಏನು ರನ್ ಆಗ್ತಾ ಇರುತ್ತೋ ಇದೆಲ್ಲ ಇನ್ಸ್ಟೆನ್ಸ್ಗಳು KTS ಕ್ಲಸ್ಟರು ಇದೆಲ್ಲ ರಿಮೂವ್ ಆಗುತ್ತೆ. ಇನ್ ಕೇಸ್ ಡೈರೆಕ್ಟಾಗಿ ನೀವು ಕಾನ್ಫಿಗರೇಷನ್ ಫೈಲ್ನ ರಿಮೂವ್ ಮಾಡ್ತು ಅಂತ ಅಂದರೆ ನಿಮಗೆ ಈ ಸ್ಟೇಟ್ ಫೈಲಲ್ಲಿ ಏನಿರುತ್ತೆ ಕಾನ್ಫಿಗರೇಷನ್, ಈ ಬಕೆಟಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದು ಮಾತ್ರ ಡಿಲೀಟ್ ಆಗುತ್ತೆ. ಬಟ್ ಆ ಸ್ಟೇಟ್ ಫೈಲಿಂದ ಯಾವುದು ಕ್ರಿಯೇಟ್ ಆಗಿರುತ್ತೆ ಇನ್ಸ್ಟೆನ್ಸ್ಗಳು ಅದು ಡಿಲೀಟ್ ಆಗಿರಲ್ಲ. ಅದನ್ನು ಬಂದು ನೀವು ಮ್ಯಾನ್ಯುಯಲ್ ಆಗಿ ಹಿಂಗೆ ಡಿಲೀಟ್ ಮಾಡಬೇಕಾಗತ್ತೆ. ಅದನ್ನೊಂದು ತೋರ್ಸೋಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸ್ಟೇಟ್ ಫೈಲ್ನ ರಿಮೂವ್ ಮಾಡಿದೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ S3 ಬಕೆಟ್ ಒಳಗಡೆ ಹೋಗಿ ಡೈರೆಕ್ಟಾಗಿ ಸ್ಟೇಟ್ ಫೈಲ್ನ ರಿಮೂವ್ ಮಾಡಿಬಿಡ್ತಾರೆ. ಅವಾಗ ಬಂದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೆ ಇರುತ್ತೆ KTS. ಓಕೆ, ಇಲ್ಲಿ ನೋಡ್ಬೋದು ಎಲ್ಲ ಶಡನಿಂಗ್ ಅಂತ ಬರ್ತದೆ. ಈ ರೀತಿ ನೀವು ಒಂದು KTS ಕ್ಲಸ್ಟರ್ನ ಅಪ್ಗ್ರೇಡ್ ಮಾಡ್ಬೋದು.